ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6 ಜನವರಿ 2026 ಮಂಗಳವಾರ ದಿನದ ವಿಶೇಷತೆ ಹಾಗೂ ಅದೃಷ್ಟ ರಾಶಿಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ದಿನದ ವಿಶೇಷತೆಗಳು ಏನಪ್ಪಾ ಅಂದ್ರೆ, ಈ ದಿನವು ಕೇವಲ ಒಂದು ಸಾಮಾನ್ಯ ದಿನವಲ್ಲ, ಇದು ಹಲವಾರು ದೈವಿಕ ಮತ್ತು ಜ್ಯೋತಿಷ್ಯ ವಿದ್ಯಮಾನಗಳ ಸಂಗಮವೇ ಅಂತಾನೆ ಹೇಳಬಹುದು. ಸಕಟ ಚೌತಿ ಅಥವಾ ಸಂಕಷ್ಟ ಚತುರ್ಥಿ, ಇದು ವರ್ಷದ ಅತ್ಯಂತ ಪ್ರಮುಖ ಸಂಕಷ್ಟ ಚತುರ್ಥಿಯಲ್ಲಿ ಒಂದು ಅಂತಾನೆ ಹೇಳಬಹುದು. ಇದನ್ನು ಲಂಬೋದರ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ. ಇದರ ಮಹತ್ವ ನೋಡೋದಾದ್ರೆ, ಪುರಾಣಗಳ ಪ್ರಕಾರ ಈ ದಿನದಂದು ಗಣೇಶನು ತನ್ನ ಜೀವನದ ಅತಿ ದೊಡ್ಡ ಸಂಕಷ್ಟವನ್ನು ಎದುರಿಸಿ ಜಯಿಸಿದನು. ಹಾಗಾಗಿ ಈ ದಿನ ವ್ರತ ಮಾಡುವುದರಿಂದ ಎಂತಹ ಕಠಿಣ ಅಡೆತಡೆಗಳು ನಿವಾರಣೆ ಆಗುತ್ತೆ ಎಂಬುದು ನಂಬಿಕೆ ಇದೆ. ಚಂದ್ರೋದಯ ಅಂದು ರಾತ್ರಿ 8:34ಕ್ಕೆ ಸುಮಾರು ಚಂದ್ರನ ದರ್ಶನವಾಗುತ್ತೆ. ಈ ಸಮಯದ ಪೂಜೆ ಅತ್ಯಂತ ಫಲದಾಯಕ ಅಂತಾನೆ ಹೇಳಬಹುದು. ಹಾಗೆ ನಿಮಗೆ ಈ ದಿನ ಶುಕ್ರಾದಿತ್ಯ ರಾಜಯೋಗ ಕೂಡ ಇದೆ. ಧನು ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರನ ಮಿಲನವಾಗಿರುತ್ತೆ. ಸೂರ್ಯನು ಅಧಿಕಾರ ಮತ್ತು ಆತ್ಮವಿಶ್ವಾಸಕ್ಕೆ ಕಾರಕನು. ಶುಕ್ರನು ಸಂಪತ್ತು ಮತ್ತೆ ಐಷಾರಾಮಿ ಜೀವನಕ್ಕೆ ಕಾರಕನು. ಈ ಯೋಗದಿಂದ ವ್ಯವಹಾರದಲ್ಲಿ ತೊಡಗಿರುವವರಿಗೆ ದೊಡ್ಡ ಮಟ್ಟದ ಧನಲಾಭ ಮತ್ತು ಹೊಸ ಹೂಡಿಕೆಗೆ ಉತ್ತಮ ಅವಕಾಶ ಅಂತಾನೆ ಹೇಳಬಹುದು. ಮಂಗಳವಾರದ ವಿಶೇಷ, ಚತುರ್ಥಿ ತಿಥಿಯು ಮಂಗಳವಾರ ಬಂದಿರೋದು ವಿಶೇಷ. ಇದು ಸಕಾಲ ಸುಳಿಯಲ್ಲಿ ಸಿಲುಕಿದವರಿಗೆ ಋಣ ವಿಮೋಚನೆ ಅಥವಾ ಸಾಲ ತೀರಿಸಲು ಪಡೆಯಲು ಅತ್ಯಂತ ಶ್ರೇಷ್ಠ ದಿನ ಅಂತಾನೆ ಹೇಳಬಹುದು. ಇಂದಿನ ಅತ್ಯಂತ ಅದೃಷ್ಟಶಾಲಿ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಗ್ರಹಗಳ ಈ ವಿಶೇಷ ಸಂಯೋಜನೆಯಿಂದ ಈ ಕೆಳಗಿನ ರಾಶಿಗಳು ಲಕ್ಷ್ಮಿ ಗಣೇಶನ ಕೃಪೆ ಹೆಚ್ಚಾಗಲಿದೆ. ಮೊದಲನೇದಾಗಿ ಮೇಷರಾಶಿ, ಸರ್ವತೋಮುಖ ಯಶಸ್ಸು ಅಂತಾನೆ ಹೇಳಬಹುದು. ಅದೃಷ್ಟ, ಮಂಗಳವಾರ ನಿಮ್ಮ ರಾಶಿಯಾಧಿಪತಿ ದಿನವಾದ್ದರಿಂದ ನೀವು ಅತೀವ ಶಕ್ತಿಯನ್ನು ಅನುಭವಿಸ್ತೀರಾ. ಲಾಭ ನೋಡೋದಾದ್ರೆ, ಸ್ಥಿರಾಸ್ತಿ, ಲ್ಯಾಂಡ್, ಪ್ರಾಪರ್ಟಿ ವ್ಯವಹಾರದಲ್ಲಿ ಭಾರಿ ಲಾಭವನ್ನ ಪಡಿತೀರಾ. ನ್ಯಾಯಾಲಯದ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗುತ್ತೆ. ವಿಶೇಷತೆ ಏನಪ್ಪಾ ಇವತ್ತು ನಿಮಗೆ ಅಂದ್ರೆ, ಹೊಸ ಉದ್ಯೋಗಕ್ಕೆ ಸೇರಲು ಅಥವಾ ಸಂದರ್ಶನಕ್ಕೆ ಹೋಗಲು ಇವತ್ತು ಸುವರ್ಣ ಅವಕಾಶ. ಅಂದ್ರೆ ಇಂಟರ್ವ್ಯೂ ಏನಾದ್ರೂ ಇದ್ರೆ ಇವತ್ತೇ ನೀವು ಅದನ್ನ ಶೆಡ್ಯೂಲ್ ಮಾಡ್ಕೊಳ್ಳಿ, ಬಹಳಷ್ಟು ಲಾಭ ತಂದ್ಕೊಡ್ತೀರಾ. ಮುಂದಿನ ಅದೃಷ್ಟ ರಾಶಿ ಸಿಂಹರಾಶಿ, ರಾಜಕೀಯ ಮತ್ತು ಅಧಿಕಾರದಲ್ಲಿ ಬಹಳಷ್ಟು ಲಾಭನ ಕಂಡುಕೊಳ್ತೀರಾ. ಅದೃಷ್ಟ ನೋಡೋದಾದ್ರೆ, ನಿಮ್ಮ ರಾಶಿಯಾಧಿಪತಿ ಸೂರ್ಯನು ಶುಕ್ರನೊಂದಿಗೆ ಇರೋದ್ರಿಂದ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದೆ. ಹಾಗೆ ಲಾಭ ನೋಡೋದಾದ್ರೆ, ಸರ್ಕಾರಿ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ಮೇಲಧಿಕಾರಿಗಳು ನಿಮ್ಮ ಮಾತಿನಗೆ ಬೆಲೆ ಕೊಡ್ತಾರೆ. ವಿಶೇಷತೆ ನೋಡೋದಾದ್ರೆ, ಕಲೆ, ಸಂಗೀತ ಅಥವಾ ಸಂಶೋಧನೆಯಲ್ಲಿ ತೊಡಗಿಸುವವರಿಗೆ ದಿನ ದೊಡ್ಡ ವೇದಿಕೆನೆ ತಂದ್ಕೊಡತ್ತೆ ಅಂತ ಹೇಳಬಹುದು. ಮುಂದಿನ ಅದೃಷ್ಟ ರಾಶಿ ವೃಷಭ ರಾಶಿ, ಧನ ಸಮೃದ್ಧಿ ಆಗತ್ತೆ. ಅದೃಷ್ಟ ನೋಡೋದಾದ್ರೆ, ಶುಕ್ರಾದಿತ್ಯ ಯೋಗ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ. ಹಾಗೆ ಲಾಭ ನೋಡೋದಾದ್ರೆ, ಹೂಡಿಕೆ ಮಾಡಿದ ಹಣವು ದುಪ್ಪಟ್ಟಾಗಿ ಅದು ಮರಳಿ ಬರುವ ಸಾಧ್ಯತೆ ಕೂಡ ಇದೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವ ಬಗ್ಗೆ ಚರ್ಚೆಯನ್ನ ಮಾಡ್ತೀರಾ. ವಿಶೇಷತೆ ನೋಡೋದಾದ್ರೆ, ನೀವು ಖರೀದಿಸಲು ಬಯಸಿದ್ದ ಬೆಲೆ ಬಾಳುವ ವಸ್ತು ಅಥವಾ ವಾಹನ ಇಂದು ಖರೀದಿಸ್ತೀರಾ. ಮುಂದಿನ ಅದೃಷ್ಟ ರಾಶಿ ತುಲಾ ರಾಶಿ, ವೈವಾಹಿಕ ಮತ್ತು ವೃತ್ತಿಯಲ್ಲಿ ತುಂಬಾ ಸುಖನ ಕಾಣ್ತೀರಾ. ಅದೃಷ್ಟ ನೋಡೋದಾದ್ರೆ, ದಾಂಪತ್ಯ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಈ ದಿನ ಅಂತ್ಯಗೊಳ್ಳತ್ತೆ. ಹಾಗೆ ಲಾಭ ನೋಡೋದಾದ್ರೆ, ಪಾಲುದಾರಿಕೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಅನಿರೀಕ್ಷಿತಕ್ಕೂ ಮೀರಿ ಲಾಭನ ನೋಡ್ತೀರಾ. ವಿಶೇಷತೆ ನೋಡೋದಾದ್ರೆ, ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುತ್ತೆ ಅಂತ ಹೇಳಬಹುದು. ಮುಂದಿನ ಅದೃಷ್ಟ ರಾಶಿ ಧನುರಾಶಿ, ಆತ್ಮಬಲ ಮತ್ತು ವೈಯಕ್ತಿಕ ವಿಕಸನನೇ ಆಗತ್ತೆ. ಅದೃಷ್ಟ ನೋಡೋದಾದ್ರೆ, ಸೂರ್ಯ ಶುಕ್ರರ ಸಂಯೋಜನೆ ನಿಮ್ಮದೇ ರಾಶಿಯಲ್ಲಿ ನಡೆಯೋದ್ರಿಂದ ಅದೃಷ್ಟ ಸಂಪೂರ್ಣ ಬೆಂಬಲ ನಿಮಗಿದೆ. ಲಾಭ ನೋಡೋದಾದ್ರೆ, ನಿಮ್ಮ ಹಳೆ ಬಾಕಿ ಹಣ ವಾಪಸ್ ಬರಲಿದೆ. ನಿಮ್ಮ ನಿರ್ಧಾರವನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ವಿಶೇಷತೆ ನೋಡೋದಾದ್ರೆ, ದೂರದ ಪ್ರಯಾಣ ಮಾಡುವಿರಿ, ಅದು ಲಾಭದಾಯಕವಾಗಿರುತ್ತೆ. ಇಂದಿನ ಅದೃಷ್ಟ ಹೆಚ್ಚಿಸಲು ಸರಳ ಪರಿಹಾರಗಳು ಬೇಕು ಅನ್ನೋದಾದ್ರೆ, ಗಣೇಶನಿಗೆ 21 ಗರಿಕೆ ಹುಲ್ಲನ್ನು ಅಥವಾ ಕೆಂಪು ಹೂವನ್ನು ಅರ್ಪಿಸೋದ್ರಿಂದ ಬಹಳಷ್ಟು ಶುಭವಾಗಲಿದೆ. ಮಂಗಳನಿಗೆ ಅಂದ್ರೆ ಹನುಮಂತನ ದೇವಸ್ಥಾನ ಭೇಟಿ ನೀಡಿ ಸಿಹಿಯನ್ನು ಹಂಚೋದ್ರಿಂದ ನಿಮಗೆ ಬಹಳ ಶುಭ ಆಗತ್ತೆ. ಶುಕ್ರನಿಗೆ ಅಗತ್ಯವಿರುವ ಬಿಳಿ ಬಣ್ಣದ ವಸ್ತು ಅಥವಾ ಹಾಲು, ಅಕ್ಕಿ ದಾನ ಮಾಡೋದ್ರಿಂದ ನಿಮಗೆ ಲಾಭ ಆಗತ್ತೆ.
ಈ ವಿಡಿಯೋದಲ್ಲಿ 6 ಜನವರಿ 2026 ಮಂಗಳವಾರ ದಿನದ ವಿಶೇಷತೆ ಹಾಗೂ ಅದೃಷ್ಟ ರಾಶಿಗಳು ಹೇಗಿದೆ ಅಂತ ಹೇಳಿ ತಿಳ್ಕೊಂಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾ ಹೇಳಿರೋ ಪ್ರಕಾರ ನಿಮ್ಮ ರಾಶಿಯ ಅನುಗುಣವಾಗಿ ನಿಮ್ಮ ದಿನ ಇದೇ ತರ ನಡೆದ್ರೆ ದಯಮಾಡಿ ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.